ಹುಕ್ಕೇರಿಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮ ವಿವಾದಕ್ಕೆ ಕಾರಣವಾಗಿದೆ. ಹುಕ್ಕೇರಿ ತಾಲೂಕಿನ ಆರೋಗ್ಯ ಇಲಾಖೆಯ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದಲ್ಲಿ ನಡೆದ ಘಟನೆಗಳು ಸ್ಥಳೀಯರಲ್ಲಿ ಆಕ್ರೋಶ ಕಾರಣವಾಗಿದೆ. ಉದ್ಘಾಟನಾ ವೇದಿಕೆ ಅತಿಥಿಗಳು ಬ್ಯಾನರ್ನಲ್ಲಿ ಹುಕ್ಕೇರಿ ಆರೋಗ್ಯ ಇಲಾಖೆಯ ಆವರಣದಲ್ಲಿ ಹೊಸ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಜರಾಗಿದ್ದರು. ಆದರೆ ಕಾರ್ಯಕ್ರಮದ ಬ್ಯಾನರ್ ಹಾಗೂ ಕಟೌಟ್ಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಫೋಟೋ ಇರುವುದರ ಸ್ಥಳೀಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಈ ವಿಷಯದ ಬಗ್ಗೆ ಸಾರ್ವಜನಿಕರು ತೆರೆದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರ ವಿಷಯ ಬಂದರೆ ರೈತರು ಆರೋಗ್ಯ ಇಲಾಖೆಯ ಬಗ್ಗೆ ಸಮಸ್ಯೆ ಹೇಳಲು ಮುಂದಾದಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಮ್ಮ ಕಾರು ನಿಲ್ಲಿಸದೆ ರೈತರ ಮೇಲೆ ಪೊಲೀಸರಿಂದ ಗುಂಡಾವರ್ತನೆ ಮಾಡಿಸಿ ಕಾರ್ಯಕ್ರಮ ಮುಗಿದ ನಂತರ ಕಾರು ಮುಂದೆ ರೈತರು ಸೇರಿರುವ ದೃಶ್ಯ. ಕಾರ್ಯಕ್ರಮದ ನಂತರ ಸಚಿವ ಕಾರನ್ನು ರೈತರ ಅಡ್ಡಗಟ್ಟಿದರೂ ಕೂಡ ತಮ್ಮ ಸಮಸ್ಯೆಗಳು ಕೇಳಿಸಿಕೊಳ್ಳಲು ರೈತರು ಪ್ರಯತ್ನಿಸಿದ್ದರೂ ಪೊಲೀಸರ ಮಧ್ಯ ಪ್ರವೇಶದಿಂದ ಉದ್ವಿಗ್ನತೆ ಉಂಟಾಗುತ್ತಿದೆ. ಪೊಲೀಸರ ದಬ್ಬಾಳಿಕೆಗೆ ವಿರುದ್ಧವಾಗಿ ರೈತರು ಹಾಗೂ ಸಾರ್ವಜನಿಕರು ಸಚಿವರು ವಿರುದ್ಧ ಘೋಷಣೆ ಕೂಗಿದ್ದರು. ನಾಲಾಯಕ ಗುಂಡೂರಾವ್ ಇವತ್ತೇನು ನಮ್ಮ ಹುಕ್ಕೇರಿ ಮತಕ್ಷೇತ್ರಕ್ಕೆ ಆಗಮಿಸಿದ್ರು. ದಿನೇಶ್ ಗುಂಡೂರಾವ್ ಅವರ ಸುಮ್ಮ ಫೋಟೋಕ್ಕಾಗ ಬಂದಿದ್ದಾರೋ ಮತ್ತೆ ಯಾರು ನಮ್ಮ ಕುರ್ಚಿ ಇಲ್ಲಿ ದಿವಚ್ಚ ಕುರ್ಚಿ ಅವರು ಕೂಡ ಅವಹೇಳಿಕೆಗಳನ್ನು ಹೇಳ್ತಾರೆ. ಅವನು ನಾವು ಅವ್ರಿಗೆ ನೋಟ್ ಮಾಡಿದ್ದೇವೆ, ಇವರಿಗೆ ಒಟ್ಟು ಯಾವನಿಗೂ ಮಾಡಿಲ್ಲ. ಅವನು ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ನೋಟ್ ಮಾಡಿದಾನೆ. ರೈತರಿಗೆ ಸಮಸ್ಯೆ ಹಾಸ್ಪಿಟ್ಲ್ ಸಿಬ್ಬಂದಿ ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರನ್ನ ಬಿಟ್ರ ಬೇರೆ ಯಾರಿಗೂ ಅವ್ರು ನೋಟ್ ಮಾಡಿಲ್ಲ. ರೈತರಿಗೆ ಸಮಸ್ಯೆಗಳಿಲ್ಲ. ಎಷ್ಟೋ ನಮ್ಮ ತಾಲೂಕು ಹಾಸ್ಪಿಟ್ಲ್ಗಳ ಒಂದು ಹಾಸ್ಪಿಟ್ಲ್ಗಳು ಚಾಲೂ ಇಲ್ಲ. ಯಾವಾಗ ಬರ್ತಾರ ಇಲ್ಲೇ ನಮ್ಮ ನವನ್ಯಾಳ ಗ್ರಾಮದಲ್ಲಿ ಹೋಗ್ರಿ, ಅಲ್ಲಿ ಇವರು ಅಧಿಕಾರಿಗಳು ಬರ್ತಾರೆ, 2 ಗಂಟೆಗೆ ಬರ್ತಾರೆ. ಇವ್ರಿಗೆ ಪೇಷಂಟ್ಗಳು ನೋಡುವಂತ ಇಂಥ ಲಜ್ಜೆಗೆಟ್ಟ ನಾಲಾಯಕ ಯಾರು ದಿನೇಶ್ ಗುಂಡೂರಾವ್ ಅದಾನ, ಈ ಸರ್ಕಾರದಲ್ಲಿ ಇರಾಕ ಅವ್ನ ನಾಲಾಯಕ ಅಂತ ಹೇಳ್ತೀನಿ. ಇವತ್ತೇನ್ ನಮ್ಮ ಜಿಲ್ಲೆದಿಂದ ಬಂದಾನ, ಅವ್ನು ಹೆಂಗ್ ಹೋಗ್ತಾನೆ, ನಾವು ರೈತರೆಲ್ಲರೂ ಕೂಡ್ಕೊಂಡೆ ಎಲ್ಲಿ ನಮ್ಮ ಜಿಲ್ಲೆದಿಂದ ಎಲ್ಲಿ ಪಾಸ್ ಆಗ್ತಾನೆ ನೋಡ್ತೇವೆ. ಅವನು ಇವತ್ತು ನಾವೆಲ್ಲ ಮುತ್ತಿಗೆ ನಾವೆಲ್ಲರೂ ಮನವಿ ಕೊಡಕ್ ಹೋದ್ರೆ ನಮ್ಮ ಮೇಲೆ ಕಾಲು ಸೈರನ್ ಹಾಕಿ ಪೊಲೀಸರಿಂದ ಗುಂಡಾಕ್ಟ್ ಮಾಡಿ ದಾಟಿ ಹೋಗಿದಾನ. ಅವನು ಈ ನಮ್ಮ ತಾಲೂಕಿಂದ ಹೋಗ್ಬೋದು, ಅವನು ನಮ್ಮ ಜಿಲ್ಲೆಯಿಂದ ಹೋಗಕ್ ಸಾಧ್ಯ ಇಲ್ಲ. ಇವತ್ತೇನು ಹಾರುಗೇರಿ ಹೋಗಿದಾನ, ನಮ್ಮ ಸುತ್ತಮುತ್ತಲಿನ ಜಿಲ್ಲಾ ಎಲ್ಲಾ ರೈತರು ಕರೆಸಿ ಅವನೆಲ್ಲಿ ಹೋಗ್ತಾನ, ನಾವು ಹೆಂಗ್ ಹೋಗ್ತಾನ, ರೈತರಿಂದ ಹೆಂಗ್ ರೈತ ನೋಡ್ತೀವಿ. ನಾವು ರೈತ ಸಂಘದಿಂದ ಅವನಿಗೆ ಇವತ್ತು ನಾವು ಧಿಕ್ಕಾರ ಹಾಕ್ಸ್ತೀವಿ. ಹಸಿರು ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು, ರೈತ ಹೋರಾಟಗಾರರಿಗೆ, ರೈತ ಚಳವಳಿಗೆ, ರೈತ ವಿರೋಧಿ ದಿನೇಶ್ ಗುಂಡೂರಾವನಿಗೆ, ರೈತ ವಿರೋಧಿ ನಾಲಾಯಕ ದಿನೇಶ್ ಗುಂಡೂರಾವನಿಗೆ. ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರೈತ ವಿರೋಧಿ ನಾಲಾಯಕ್ ಮಂತ್ರಿ ಅಂತ ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಹುಕ್ಕೇರಿಗೆ ಬಂದ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇದೆ, ಏನು ಸುಖ ಸುಮ್ಮನೆ ಏನೋ ಒಂದು ಇವತ್ತು ಪೋಸ್ಟ್ ತೋರ್ಸಕ್ ಬಂದಂತ ಸಚಿವರು ಇವನು ಒಂದು ರೈತರ ಸಮಸ್ಯೆ ಆಲಿಸಲಿಲ್ಲ, ಇಲ್ಲಿ ಸಾರ್ವಜನಿಕ ಸಮಸ್ಯೆ ಆಲಿಸಲಿಲ್ಲ. ಇವನು ಮಂತ್ರಿ ಆಗೋದಕ್ಕೆ ನಾಲಾಯಕ್. ಈ ನಾಲಾಯಕ್ ಮಂತ್ರಿಗೆ ಧಿಕ್ಕಾರ ಇರಲಿ. ಯಾಕಂದ್ರೆ ಒಂದು ಕುಂದು ಕೊರತೆ ವಿಚಾರಿಸಲಿಲ್ಲ, ಒಂದು ಟಾಯ್ಲೆಟ್ ನೋಡ್ಲಿಲ್ಲ, ಇವತ್ತೊಂದು ಪೈಪ್ ಕಟ್ಟಂತ ಪೈಪ್ ನೋಡ್ಲಿಲ್ಲ, ಇಲ್ಲಿ ಅವ್ಯವಸ್ಥೆ ನೋಡ್ಲಿಲ್ಲ. ಇವನು ಬರೀ ಪೋಸ್ಟ್ ಕೊಡ್ಲಿಕ್ಕೆ ಬಂದಿದ್ದಾನೆ. ಇವತ್ತೊಂದು ನ್ಯೂಸ್ ನಲ್ಲಿ ತನ್ನ ಫೋಟೋ ಬರಲಿ ಅಂತ ಬಂದಿದ್ದಾನೆ. ಇಂಥ ನಾಲಾಯಕ್ ಮಂತ್ರಿಗೆ ಧಿಕ್ಕಾರವಿರಲಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಚಾರ ಮಾಡ್ತಾ ಇದೆ. ಇವನು ಹಾರುಗೇರಿಗೆ ಹೋಗಿದ್ದಾನ. ಇನ್ನು 15 ನಿಮಿಷದೊಳಗ ನಮ್ಮ ರೈತ ಸಂಘದಲ್ಲಿ ಇವನು ಕಾರ್ಗಡಿ ಗೆರ ಹಾಕ್ಬೇಕಂತ ಅದನ್ನ ನಿರ್ಣಯ ತಗೋತೀವಿ. ಇನ್ನು 10 ನಿಮಿಷದಾಗ ನಿರ್ಣಯ ಮಾಡ್ತೀವಿ. ಅವೇನು ಹೋಗ್ತಾನೆ ಇವತ್ತಲ್ಲಿ ಗೆರ ಹಾಕ್ತೀವಿ ಅಂತ ಹೇಳ್ತೀವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.